ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ಮಲಯಾಳಂನಲ್ಲಿ 2024ರಲ್ಲಿ ರಿಲೀಸ್ ಆಗಿರೋ ಅಂಥ ತಲೈವನ್ ಅನ್ನೋ ಮರ್ಡರ್ ಮಿಸ್ಟ್ರಿ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದನ್ನು ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡಿರೋ ಅಂಥ DYSP ಉದಯ್ ಭಾನುನ. ಅವ್ರಿವಾಗ ಬಿಹೈಂಡ್ ದಿ ಕ್ರೈಮ್ ಅನ್ನೋ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರ್ತಾರೆ. ಈ ಕಾರ್ಯಕ್ರಮದ ಹೆಡ್ ಆಗಿರೋ ಅಂತ ರೇಷ್ಮಾ ಉದಯ್ ಭಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಇವತ್ತು ನೀವು ಸಾಧ್ಯವಾದರೆ ಚೇಪನನ್ ತೋಟದ ಬಗ್ಗೆ ಇರೋವಂಥ ಕೇಸ್ ಬಗ್ಗೆ ಮಾತಾಡಿ. ಆ ಕೇಸು ವ್ಯೂವರ್ಶಿಪ್ನ ಆಸ್ಪೆಕ್ಟ್ನಲ್ಲಿ ಹೈ ಪೊಟೆನ್ಷಿಯಲ್ ಇರೋವಂಥ ಕೇಸು ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಆ ಕೇಸ್ ಬಗ್ಗೆ ಮಾತಾಡೋದಕ್ಕೆ ಉದಯ್ ಭಾನು ಅವರು ಅಷ್ಟೊಂದು ಇಷ್ಟಪಡೋದಿಲ್ಲ. ಆದರೂ ಕೂಡ ರೇಷ್ಮಾ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಉದಯ್ ಭಾನು ಅವರು ಚೇಪನ್ಪೇಟೆನಲ್ಲಿ ನಡೆದಂಥ ಇನ್ಸಿಡೆಂಟ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೇಪನ್ಪೇಟೆ ಸ್ಟೇಷನ್ನಲ್ಲಿ ಸರ್ವಿಸ್ ಮಾಡ್ತಾ ಇದ್ದಂಥ 2 ರ್ಯಾಂಕ್ನಲ್ಲಿದ್ದಂಥ ಪೊಲೀಸ್ನವ್ರ ಕತೆ ಇದಾಗಿರುತ್ತೆ. ಈ ಕೇಸ್ನಲ್ಲಿ ಉದಯ್ ಭಾನು ಅವರು ಕೂಡ ಭಾಗಿಯಾಗಿದ್ದಂಥ ಕೇಸ್ ಫೈಲ್ ಇದಾಗಿರುತ್ತೆ ಅಂತ ಹೇಳ್ಕೊಳ್ತಾರೆ. ಆಗ್ಲೇ ನಮ್ಗಿಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಚೇಪನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕಾರ್ತಿಕ್ ಆಗ್ತಾನೆ ಹೊಸದಾಗಿ SI ಆಗಿ ಟ್ರಾನ್ಸ್ಫರ್ ಆಗಿರ್ತಾರೆ. ಅದೇ ಸ್ಟೇಷನಲ್ಲಿ CI ಆಗಿ ಜೈಶಂಕರ್ ಅವರು ಕೂಡ ವರ್ಕ್ ಮಾಡ್ತಾ ಇರ್ತಾರೆ. ಇವರಿಬ್ರಿಗೂ ಕೂಡ ಈಗೋ ಅನ್ನೋದು ಬೇಜಾನಿರುತ್ತೆ ಅಂತ ಇವರಿಬ್ರು ಮಾತಿನ ದಾಟಿಲೇ ಗೊತ್ತಾಗತ್ತೆ. ಕಾರ್ತಿಕ್ ಆಲ್ರೆಡಿ ಕೆಲ್ಸಕ್ಕೆ ಜಾಯ್ನ್ ಆದಂಥ 1.5 ವರ್ಷದಲ್ಲಿ 5 ಸಲ ಟ್ರಾನ್ಸ್ಫರ್ ಆಗಿರ್ತಾರೆ. ಯಾವುದೇ ರೀತಿಯ ಲಂಚ ಇಸ್ಕೊಂಡ್ರು ಅಂತನಾದರೂ ಆಗಲಿ ಅಥವಾ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತನಾದರೂ ಆಗಲಿ ಅಲ್ಲ. ಇವ್ರು ಮಾತಾಡ್ತಾ ಇದ್ದಂಥ ನೇರವಾದ ಮಾತಿಂದ ಇರಿಟೇಟ್ ಆದಂಥ ಸೀನಿಯರ್ ಆಫೀಸರ್ಸು ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಈಗಿರೋ ಅಂಥ CI ಜೈಶಂಕರ್ ನಾನು ನಿನ್ನ ಬಗ್ಗಿಸ್ತೀನಿ ಬಿಡು ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸ್ತಾರೆ. ಹೊರಗಡೆ ಬರ್ತಾ ಇದ್ದಂಗೆ SI ಕಾರ್ತಿಕ್ನ ತಡೆದಂಥ ಇನ್ಸ್ಪೆಕ್ಟರ್ ವೇಣು ಕೆಲವು ಸರಿ ಹಾಗೆ ಆಡ್ತಾರೆ. ಸರ್, ಸ್ವಲ್ಪ ಮುಂಗೋಪ ಜಾಸ್ತಿ, ಸ್ವಲ್ಪ ಎಲ್ಲ ವಿಷಯದಲ್ಲೂ ಕೂಡ ಮೂಗು ತೂರಿಸ್ತಾರೆ ಅಂತ ಹೇಳ್ತಾ ಇದ್ದಂಗೆ SI ಕಾರ್ತಿಕ್, ನೀವು ಹೇಳ್ತಾ ಇರೋದು ನೋಡಿದ್ರೆ ನಾವಿಬ್ರು ಕೂಡ ಟ್ವಿನ್ಸ್ ಅನ್ಸುತ್ತೆ, ನನಗೂ ಕೂಡ ಸೇಮ್ ಬಿಹೇವಿಯರ್ ಅಂತ ಹೇಳಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾರೆ. ಸೊ ಸ್ಟೇಷನಲ್ಲಿ ನಡೀತಾ ಇದ್ದಂಥ ಅಷ್ಟು ಆಕ್ಟಿವಿಟೀಸ್ನೂ ಕೂಡ ಒಂದು ಕಡೆ ಕುತ್ಕೊಂಡು ರಘು ಅನ್ನೋ ಇನ್ಸ್ಪೆಕ್ಟರು ವಾಚ್ ಮಾಡ್ತಾ ಇರ್ತಾರೆ. ಸೊ ಈ ರಘುನ ಸ್ವಲ್ಪ ನೆನ್ಪಿಟ್ಕೊಂಡಿದ್ರೆ ಒಳ್ಳೇದು. ಹಾಗೆಯೇ ಈ ಚೇಪನ್ಪೇಟೆ ಕೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ 2 ವರ್ಷದ ಮುಂಚೆ ಏನಾಗಿತ್ತು ಅನ್ನೋದನ್ನ ಹೇಳಲೇಬೇಕು. ಇನ್ಸ್ಪೆಕ್ಟರ್ ರಘು ರೋಸಿ ಅನ್ನೋರ ಮನೆಗೆ ರಾತ್ರಿ ಹೊತ್ತಿನಲ್ಲಿ ಬರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ರೋಸಿ ಜೊತೆಗೆ ಮಿಸ್ಬಿಹೇವ್ ಮಾಡೋ ರೀತಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೋಸಿ ಹಸ್ಬೆಂಡು ಪ್ರತಿ ದಿವಸನೂ ಕೂಡ ಕುಡ್ಕೊಂಡು ಬಂದು ಹೊಡಿತಾ ಇದ್ದಿದ್ದರಿಂದ ರೋಸಿ ಒಂದು ದಿವಸ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೇ ಟೈಮ್ನಲ್ಲಿ ರಘು ರೋಸಿನ ನೋಡಿರ್ತಾರೆ. ಇವ್ರ ಸಿಚುಯೇಷನನ್ನು ಅಡ್ವಾಂಟೇಜಾಗಿ ತಗೊಂಡಂಥ ರಘು ರೋಸಿ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇದ್ದಿದ್ದರಿಂದ ರೋಸಿ ಈ ವಿಷಯನ CI ಜೈಶಂಕರ್ ಅವ್ರಿಗೆ ಹೇಳಿರ್ತಾರೆ. ಇದರಿಂದ CI ಜೈಶಂಕರ್ ಅವ್ರ ಟೀಮ್ ಜೊತೆಗೆ ಇನ್ಸ್ಪೆಕ್ಟರ್ ರಘುನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಶಿಕ್ಷೆ ಕೂಡ ಕೊಡಿಸಿರ್ತಾರೆ. ಇದಾಗಿ 6 ತಿಂಗಳು ಸಸ್ಪೆನ್ಷನ್ನಲ್ಲಿ ಕೂಡ ಇದ್ದಂಥ ರಘು ಫೈನಲಿ ಸರ್ವಿಸಿಗೆ ಜಾಯ್ನ್ ಆಗಿರ್ತಾರೆ. ಈ ಇನ್ಸಿಡೆಂಟ್ ಆದಮೇಲೆ ಮತ್ತೊಂದು ಇನ್ಸಿಡೆಂಟ್ CI ಜೈಶಂಕರ್ ಅವ್ರ ಜೀವನದಲ್ಲಿ ನಡೆದೋಗುತ್ತೆ. ಜೈಶಂಕರ್ ಅವ್ರ ವೈಫ್ನ ಪೋಸ್ಟ್ ಆಫೀಸ್ ಹತ್ರ ಬಿಟ್ಟು ಯಥಾ ಪ್ರಕಾರ ಜೈಶಂಕರ್ ಅವ್ರ ಡ್ಯೂಟಿಗೆ ಹೊರಟೋಗ್ತಾರೆ. ಈ ಕಡೆ ಪೋಸ್ಟ್ ಆಫೀಸಿಗೆ ನುಗ್ದಂಥ ಜೋಶ್ ಅನ್ನೋ ವ್ಯಕ್ತಿ ಸುನೀತಾ ಅವ್ರನ್ನ ಮಾರಣಾಂತಿಕವಾಗಿ ಹೊಡೆದು ಹಲ್ಲೆ ಮಾಡ್ತಾರೆ. ಇದರಿಂದ ಸುನೀತಾ ಅವರು ಕೂಡ ಹಾಸ್ಪಿಟಲೈಸ್ ಆಗ್ತಾರೆ. ಜೋಶ್ನ ಹಿಡಿದು ಎನ್ಕ್ವೈರಿ ಮಾಡಬೇಕಾದ್ರೆ ಜೋಶ್ ಬೇರೊಬ್ಬ ವ್ಯಕ್ತಿನ ಹೊಡೆಯೋದಕ್ಕೆ ಬಂದು ಸುನೀತಾ ಅವ್ರನ್ನ ಹೊಡೆದಿದ್ದಷ್ಟೇ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಾಗೆ ಜೋಶ್ನ ಜೈಲಿಗೂ ಕೂಡ ಹಾಕ್ತಾರೆ. ಇನ್ನು CI ಜೈಶಂಕರ್ ಹಾಗೆ DYSP ಉದಯ್ ಭಾನು ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರಿಬ್ಬರು ಕೂಡ ಬ್ಯಾಚ್ಮೇಟ್ಸ್ ಆಗಿರೋದ್ರಿಂದ ಅವರಿಬ್ರಿಗೂ ತುಂಬಾನೇ ಹಳೆ ಪರಿಚಯ ಇರುತ್ತೆ. ಹಾಗೆ ಜೈಶಂಕರ್ ಅವ್ರ ವೈಫ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಜೋಶ್ ಇಂದ ಹಲ್ಲೆ ಆಗಿದ್ರಿಂದ ಅದು ರಿಕವರಿ ಆಗಲಿಕ್ಕೆ ಏನಿಲ್ಲ ಅಂತಂದ್ರು 2 ವರ್ಷ ತಗೊಳ್ತಾರೆ. ಈಗಲೂ ಕೂಡ ಅವರು ಕುಂಡ್ಕೊಂಡೇ ನಡೀತಾ ಇರ್ತಾರೆ. ಇದಾಗಿ ಸ್ವಲ್ಪ ದಿವಸ ಮಾಮೂಲಿಯಂತೆ ಡ್ಯೂಟಿ ಪಾಡಿಗೆ ಡ್ಯೂಟಿ ನಡೀತಾ ಇರುತ್ತೆ. ಹೀಗಿರುವಾಗಲೇ ಒಂದು ದಿವಸ ಕಾನ್ಸ್ಟೇಬಲ್ ಹೇರಿಸ್ SI ಕಾರ್ತಿಕ್ ಅವ್ರ ಹತ್ರ, ಸರ್, ಮನುದಾಸ್ ಅನ್ನೋ ಕೇಬಲ್ ಆಪರೇಟರ್ನ ಅರೆಸ್ಟ್ ಮಾಡಿದ್ದೀವಿ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ, ಅವರು ನಿಮ್ಮ ಫ್ರೆಂಡ್ ಅಂತ ಹೇಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಕಾರ್ತಿಕ್ ಮನುದಾಸ್ ಹತ್ರ ಹೋಗಿ ಮಾತಾಡೋವಾಗ, ಸರ್, ಇನ್ನೊಂದು ವಾರದಲ್ಲಿ ನನ್ನ ಮದುವೆ ಇದೆ, ನಾನು ಯಾವುದೇ ಕೊಲೆ ಅಟೆಂಪ್ಟು ಕೂಡ ಮಾಡಿಲ್ಲ,
ನಾನು ಹಾಗೆ ವಿನಾಯಕನ್ ಇಬ್ಬರು ಕೂಡ ಕೇಬಲ್ ಆಪರೇಟರ್ಸ್ ಆಗಿದ್ವಿ. ಆದರೆ ಅವನಿಗಷ್ಟೊಂದು ಬಿಸ್ನೆಸ್ ಇಲ್ಲದೆ ಇದ್ದಿದ್ದರಿಂದ ನನ್ನ ಮೇಲೆ ಕತ್ತಿ ಮಸೆಯೋದಕ್ಕೆ ಶುರು ಮಾಡ್ದ. ನನ್ನ ತಲೆ ಮೇಲೆ ದೊಡ್ಡ ಕಲ್ಲು ಎತ್ತಾಕ್ಲಿಕ್ಕೆ ಅಂತ ಹೋದಾಗ ಬೈ ಆಕ್ಸಿಡೆಂಟ್ ಆಗಿ ಗಾಜ್ ಮೇಲೆ ಬಿದ್ದು ಅವನೇ ಹಾಸ್ಪಿಟಲೈಸ್ ಆಗಿದ್ದಷ್ಟೇ. ಇನ್ನೊಂದು ವಾರದಲ್ಲಿ ನನ್ನ ಮದುವೆ ಇದೆ ಸರ್, ಲವ್ ಮ್ಯಾರೇಜು. ಮದುವೆ ಆಗ್ತಾ ಇದ್ದಂಗೆ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರಿಂದ ಕನ್ವಿನ್ಸ್ ಆದಂಥ ಕಾರ್ತಿಕ್ ಮನುದಾಸ್ನ ಅಲ್ಲಿಂದ ಕಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ನಮಗೆ CI ಜೈಶಂಕರ್ ಅವ್ರ ವೈಫ್ ಮೇಲೆ ಅಟ್ಯಾಕ್ ಮಾಡಿದಂಥ ಜೋಶ್ ಅವರ ವೈಫ್ ರಮ್ಯನ ತೋರಿಸ್ತಾರೆ. ಹೇಗಾದರೂ ಸರಿ ಜೈಲ್ನಲ್ಲಿರುವಂಥ ಜೋಶ್ನ ರಿಲೀಸ್ ಮಾಡಿಸ್ಲಿಕ್ಕೋಸ್ಕರ ಚೇಪನ್ಪೇಟೆ ಪೊಲೀಸ್ ಸ್ಟೇಷನಿಗೆ ತುಂಬಾನೇ ಓಡಾಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸ್ಟೇಷನ್ಗೆ ಬಂದಂಥ CI ಜೈಶಂಕರ್ ಅವರು ಕರೀರಿ ಮನುದಾಸ್ನ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ವೇಣು ಸರ್ ನಾನು ಎಷ್ಟೇ ಬೇಡ ಅಂದರೂ ಕೂಡ SI ಕಾರ್ತಿಕ್ ಅವರು ಮನುದಾಸನ್ನ ರಿಲೀಸ್ ಮಾಡಿ ಕಳಿಸ್ಬಿಟ್ರು ಸರ್ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಜೈಶಂಕರ್ಗಂತೂ ಕಾರ್ತಿಕ್ ಮೇಲೆ ತುಂಬಾನೇ ಕೋಪ ಬಂದು ಕೂಗಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ತಿಕ್ ಕೂಡ ಕಡಿಮೆ ಇಲ್ಲ, ಸೀನಿಯರ್ ಆಫೀಸರ್ ಅಂತಾನೂ ಕೂಡ ಅಂದಾನೆ ಇಬ್ರು ಮಧ್ಯೆ ಜಟಾಪಟಿನೇ ನಡೆದೋಗುತ್ತೆ. ಫೈನಲಿ ಮನುದಾಸ್ ಮನೆ ಎಲ್ಲಿದೆ ಅಂತ ತಿಳ್ಕೊಂಡಂತ ಜೈಶಂಕರ್ ಮನೆಗೆ ಹೋಗಿ ಮನುದಾಸನ ಅರೆಸ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೋಗ್ತಾ ಇರೋವಾಗ್ಲೇನೆ ಜೋಶ್ ವೈಫ್ ರಮ್ಯಾ ಜೈಶಂಕರ್ ಅವ್ರ ಎದುರುಗಡೆ ಬಂದು ಸರ್ ನನ್ನ ಗಂಡನ್ ಬಿಡಿಸ್ಬೇಕು ಅಂತಂದ್ರೆ ನಿಮ್ಗೆ ಏನಾದ್ರೂ ದುಡ್ಡು ಕೊಡ್ಬೇಕಾ ಸರ್, ನಾನು ಅದನ್ನು ಕೂಡ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ತುಂಬಾ ದುಃಖ ಪಡ್ಕೊಂಡು ಹೇಳ್ತಾ ಇರೋವಾಗ್ಲೇನೆ ಜೈಶಂಕರ್ಗೆ ತುಂಬಾ ಕೋಪ ಬಂದು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಅಲ್ಲೇ ಸ್ಟೇಷನ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಂತ ಇನ್ಸ್ಪೆಕ್ಟರ್ ರಘು ಹಾಗೇನೆ ರಿಟೈರ್ಡ್ ಆಗಿರೋಂತ ವರ್ಗೀಸ್ ಇಬ್ರು ಕೂಡ ರಮ್ಯಾ ಹಾಗೆ ಜೈಶಂಕರ್ ಮಧ್ಯೆ ಏನೋ ಅಫೇರ್ ನಡೀತಾ ಇರಬಹುದು ಅಂತ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇನೆ CI ಜೈಶಂಕರ್ ಮನುದಾಸ್ ಅವ್ರ ಮನೆಗೆ ಬಂದು ಅವ್ರ ಮನೆಯವ್ರು ಎಲ್ರು ಕೂಡ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂತಿದ್ರು ಮನುದಾಸ್ನ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ. ಹಾಗೆ ಮನುದಾಸ್ಗೆ ಜೈಲ್ ಕೂಡ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಮದುವೆ ಆಗ್ತಾ ಇದ್ದಿದ್ದು ಕೂಡ ನಿಂತೋಗುತ್ತೆ. ಇದರಿಂದ ಮನುದಾಸ್ಗೆ ಜೈಶಂಕರ್ ಅವ್ರ ಮೇಲೆ ತುಂಬಾನೇ ಕೋಪ ಬಂದು ಅವಕಾಶ ಸಿಕ್ಕಿದ್ರೆ ರಿವೆಂಜ್ ತೀರಿಸ್ಕೊಳ್ಬೇಕು ಅಂತ ವೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಇನ್ಸಿಡೆಂಟ್ ಆಗಿ 3-4 ತಿಂಗಳಾಗೋಗಿರುತ್ತೆ. ಚೇಪನ್ಪೇಟೆ ತೋಟದಲ್ಲಿರುವಂತ ದೇವಸ್ಥಾನ ಕ್ಷೇತ್ರದಲ್ಲಿ ಜಾತ್ರೆ ಕೊನೆ ದಿನಗಳು ಹತ್ರ ಬರ್ತಾ ಇರೋವಾಗ್ಲೇನೆ ಒಂದ್ ದಿವಸ ಸುನೀತನ್ ಬ್ರದರು ಕುವೈತಿಂದ ಬಂದಿದ್ರಿಂದ ಸುನೀತಾ ಹಾಗೆ ಅವ್ರ ಮಗಳು ಇಬ್ರು ಕೂಡ ತವ್ರ ಮನೆಗೆ ಹೋಗೋದಾಗಿ ಹೇಳಿದ್ರಿಂದ ಜೈಶಂಕರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆಗ್ಲೇನೆ DYSPಗೆ ಫೋನ್ ಮಾಡಿ ಇವತ್ತು ರಾತ್ರಿ ಯಾರು ಇರೋದಿಲ್ಲ, ಚಿಕ್ಕದಾಗಿ ಪಾರ್ಟಿ ಮಾಡೋಣ ಬಾ ಅಂತ ಕರೆದಿದ್ರಿಂದ DYSP ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆ ಈ ಕಡೆ ಮನುದಾಸ್ನ ತೋರಿಸ್ತಾರೆ. ಮನುದಾಸ್ ಹಾಗೆ ಅವನ ಬೆಟಾಲಿಯನ್ ಎಲ್ಲರೂ ಕೂಡ ರಿಲೀಸ್ ಆಗಿ ಆಚೆ ಬರ್ತಾ ಇರ್ತಾರೆ. ಮನುದಾಸ್ಗಂತೂ ಜೈಶಂಕರ್ ಮೇಲೆ ತುಂಬಾನೇ ಕೋಪ ಇರುತ್ತೆ ಅಂತ ಅವನ ಬಿಹೇವಿಯರ್ ಇಂದನೇ ಗೊತ್ತಾಗುತ್ತೆ. ಅವತ್ತಿನ ದಿವಸನೇ ಜಾತ್ರೆ ಇದ್ದಿದ್ರಿಂದ SI ಕಾರ್ತಿಕ್ ಡಬಲ್ ಡ್ಯೂಟಿ ಮಾಡ್ತಾ ಇದ್ರೆ ಇನ್ಸ್ಪೆಕ್ಟರ್ ರಘು ಅಂತೂ ಯಾವ್ದಾವ್ದೋ ನೆಪ ಹೇಳಿ 2 ದಿವಸ ಲೀವ್ ತಗೊಂಡು ಸ್ಟೇಷನ್ ಇಂದ ಆಚೆ ಹೋಗ್ತಾರೆ. ರಘು ಬಿಹೇವಿಯರ್ ನೋಡ್ತಾ ಇದ್ರೆ ಒಂದ್ ರೀತಿ ಅನುಮಾನಾಸ್ಪದವಾಗಿರುತ್ತೆ. ಹಾಗೇನೆ ನಮ್ಗಿವಾಗ CI ಜೈಶಂಕರ್ ಅವ್ರ ಮನೆನ ತೋರಿಸ್ತಾರೆ. ಜೈಶಂಕರ್ ಹಾಗೆ DYSP ಇಬ್ರು ಕೂಡ ಡ್ರಿಂಕ್ಸ್ ಮಾಡ್ತಾ ಕೂತಿರೋವಾಗ DYSP ಹೇಗಾದ್ರೂ ಸರಿ ಇಬ್ರು ಕೂಡ ಒಂದೇ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ಮೇಲೆ ನಿಮ್ಮಿಬ್ರು ಮಧ್ಯೆ ಮನಸ್ತಾಪ ಯಾಕೆ, ನಾನು ಈಗ್ಲೇನೆ ಕಾರ್ತಿಕ್ನ ಕರಿತೀನಿ, ಇಬ್ರು ಕೂಡ ಮಾತಾಡಿ ಅಂತ ಹೇಳಿ ಕಾರ್ತಿಕ್ನ ಕರೀತಾರೆ. ಆದ್ರೆ ಅವರಿಬ್ರದು ಕೂಡ ಮಾತುಕತೆ ಸರಿ ಹೋಗೋದೇ ಇಲ್ಲ. ಕಾರ್ತಿಕ್ಗೂ ಕೂಡ ಡ್ರಿಂಕ್ಸ್ ಆಫರ್ ಮಾಡ್ತಾರೆ. ಆದ್ರೆ ಡ್ಯೂಟಿನಲ್ಲಿದ್ದೀನಿ, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳಿ ಕಾರ್ತಿಕ್ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜೈಶಂಕರ್ ಅವ್ರ ಟೆರಸ್ ಮೇಲೆ ಇದ್ದಂತ ಗಲೀಜನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ್ಲೇನೆ ಜೈಶಂಕರ್ ಮನೆಗೆ ಪ್ಲಂಬರ್ ಸಜೀವನ್ ಅವ್ರನ್ನ ಪಕ್ಕದ ಮನೇಲಿದ್ದಂತ ಪ್ರಶಾಂತ್ ಕರ್ಕೊಂಡು ಬಂದು ಜೈಶಂಕರ್ ಅವ್ರ ಮನೇಲಿ ಬಿಟ್ಟು ಹೋಗ್ತಾರೆ. ಹಿಂದಿನ ದಿವಸನೇ ಕೆಲಸ ಇದ್ರೂ ಕೂಡ ಪ್ಲಂಬರ್ ಸಜೀವನ್ ಜಾತ್ರೆ ಇದ್ದಿದ್ರಿಂದ ನಾನು ಹೊರಟೋದೆ ಸರ್, ಇವತ್ತು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಮನೆ ಒಳಗಡೆ ಬಂದು ಕ್ಲಿಯರ್ ಮಾಡ್ತಾ ಇರೋವಾಗ್ಲೇನೆ ಟೆರಸ್ ಮೇಲೆ ಏನೋ ಒಂದು ರೀತಿ ಸೌಂಡ್ ಆದಂಗೆ ಆಗುತ್ತೆ. ಏನು ಸೌಂಡು ಅಂತ ನೋಡ್ತಾ ಇರೋವಾಗ್ಲೇ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಟೆರಸ್ ಮೇಲೆ ಒಂದು ಲೇಡಿಯ ಡೆಡ್ ಬಾಡಿ ಇರುತ್ತೆ. ಇದನ್ನು ನೋಡಿದಂಥ ಸಜೀವನ್ಗಂತೂ ತುಂಬಾ ಶಾಕ್ ಆಗಿ ಆ ಮನೆಯಿಂದ ಓಡೋಗಿ ಪಕ್ಕದ ಮನೇಲಿದ್ದಂಥ ಪ್ರಶಾಂತನ ಕರ್ಕೊಂಡು ಬರ್ತಾರೆ. ಈ ವಿಷಯ ಅಂತೂ ಊರಿನಲ್ಲಿ ಎಲ್ಲ ಕಡೆನೂ ಕೂಡ ಕಾಲ್ಗಿಚ್ಚಿನ ಥರ ಹಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಪಾಟಿಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟು, ಡಾಗ್ ಸ್ಕ್ವಾಡು, ಹೈಯರ್ ಪೊಲೀಸ್ ಅಥಾರಿಟೀಸ್ ಎಲ್ಲರೂ ಕೂಡ ಬರ್ತಾರೆ. ಜೊತೆಗೆ SI ಕಾರ್ತಿಕ್ ಹಾಗೆ DYSP ಕೂಡ ಬರ್ತಾರೆ. DYSP ಮಾತ್ರ ಕಾರ್ತಿಕ್ಗೆ ನಿನ್ನೆ ರಾತ್ರಿ ಇಲ್ಲಿ ಪಾರ್ಟಿ ಆಗಿದ್ದಂಥ ವಿಷಯ ಯಾವುದೇ ಹೈಯರ್ ಅಥಾರಿಟೀಸ್ಗೂ ಕೂಡ ಗೊತ್ತಾಗಬಾರ್ದು, ಇಲ್ಲ ಅಂತಂದರೆ ಈ ಕೇಸ್ನಲ್ಲಿ ನನ್ನನ್ನು ಕೂಡ ಸಿಲುಕಿಸೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕೇಸ್ನ ಇವಾಗ ನಾವೇ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಈ ವಿಷಯನ ನೀನು ಯಾರ ಹತ್ರನೂ ಹೇಳಬೇಡ ಅಂತ ಹೇಳ್ತಾರೆ. ಸೊ ಕಾರ್ತಿಕ್ ಕೂಡ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸತ್ತಿರೋ ಅಂತ ಹೆಂಗಸು ಯಾರು ಅಂತ ನೋಡೋಕೆ ಹೋದ್ರೆ ಸತ್ತಿರೋ ಅಂತ ಹೆಂಗಸು ಸುನೀತನ್ ಮೇಲೆ ಅಟ್ಯಾಕ್ ಮಾಡಿದಂಥ ಜೋಶ್ನ ವೈಫು ರಮ್ಯಾ ಆಗಿರ್ತಾರೆ.
ಮನೆ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಕಾರ್ತಿಕ್ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತಾರೆ. ಹಾಗೇನೆ ಐಆರ್ ಆಫೀಸರ್ ಹತ್ರ ಟೆರೆಸ್ ಮೇಲೆ ಹೋಗೋದಕ್ಕೋಸ್ಕರ ಔಟ್ ಸೈಡ್ ಇಂದ ಯಾವುದೇ ಸ್ಟೆಪ್ಸ್ ಇಲ್ಲ, ಟೆರೆಸ್ ಮೇಲೆ ಹೋಗ್ಬೇಕು ಅಂತಂದ್ರೆ ಒಳಗಿಂದ ಮಾತ್ರ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆಗ್ಲೇನೆ SP ಜೈಶಂಕರ್ ಅವ್ರನ್ನ ಕರೆದು ವಿಚಾರಣೆ ಮಾಡೋವಾಗ ರಮ್ಯಂಗೂ ಹಾಗೆ ಜೈಶಂಕರ್ಗೂ ಇಬ್ರಿಗೂ ಕೂಡ ಜೋಶ್ ಜೈಲಿಗೆ ಹೋದ್ಮೇಲೆ ರಮ್ಯಾ ತುಂಬ ಸಲ ಜೈಶಂಕರ್ ಅವ್ರನ್ನ ಹೇಗಾದರೂ ಸರಿ ನನ್ನ ಗಂಡನ ಬಿಡಿಸಿ ಅಂತ ಕೇಳ್ತಾ ಇದ್ದಿದ್ರಿಂದ ಅವರಿಬ್ಬರು ಮಧ್ಯೆ ಪರಿಚಯ ಇತ್ತು ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ರಮ್ಯಾ ಕೊಲೆ ಆಗ ಹಿಂದಿನ ದಿವಸನೂ ಕೂಡ ಜೈಶಂಕರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜೈಶಂಕರ್ ಅವ್ರ ಮನೆಗೆ ಬಂದಿರ್ತಾರೆ. ಹಾಗೇನೆ ನಿಮಗೆ ಬೇಕು ಅಂದರೆ ನಾನು ದುಡ್ಡನ್ನು ಕೂಡ ಕೊಡ್ತೀನಿ, ಹೇಗಾದರೂ ಸರಿ ನನ್ನ ಗಂಡನ ಆಚೆ ತರಿಸಿ, ನಂದು ಲವ್ ಮ್ಯಾರೇಜು, ನನ್ನ ಗಂಡ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಜೈಶಂಕರ್ ಇನ್ ಕೇಸ್ ನನ್ನ ಹೆಂಡತಿಗೆ ಏನಾದರೂ ಆಗಿದ್ದಿದ್ರೆ ಏನು ಮಾಡಬೇಕಿತ್ತು ಅಂತ ಹೇಳಿ ವಾಪಸ್ ರಮ್ಯನ ಕಳಿಸಿರ್ತಾರೆ. ಈ ರೀತಿ ಕಳಿಸೋವಾಗ ಟೈಮಿಂಗ್ಸ್ 4:15 ಆಗಿರುತ್ತೆ. ಅವತ್ತಿನ ದಿವಸ ರಾತ್ರಿನೇ ಹೆಂಡತಿ ಹತ್ರ ಮನೇಲಿ ನಡೆದಂಥ ಅಷ್ಟು ವಿಷಯನೂ ಕೂಡ ಬಂದು ಹೇಳ್ಕೊಂಡಿರ್ತಾರೆ. ಪಕ್ಕದ ಮನೇಲಿದ್ದಂಥ ಪ್ರಶಾಂತನೂ ಕೂಡ ವಿಚಾರಿಸ್ತಾರೆ. ಆಗ ಗೊತ್ತಾಗುತ್ತೆ ರಮ್ಯಾ 6:15ನಲ್ಲಿ ಅವ್ರ ಮಗಳ ಜೊತೆಗೆ ಒಂದು ಆಟೋದಲ್ಲಿ ಬಂದಿರ್ತಾರೆ. ಆದರೆ ಇವಾಗ ರಮ್ಯನ್ ಕೊಲೆ ಆಗಿದ್ರೆ ಮಗಳು ಎಲ್ಲೂ ಕೂಡ ಕಾಣಿಸ್ತಾ ಇರೋದಿಲ್ಲ. ಎಲ್ಲ ಕಡೆನೂ ಕೂಡ ಹುಡುಕಾಟ ಶುರು ಮಾಡಿರ್ತಾರೆ. ಮನೆ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಫಿಂಗರ್ ಪ್ರಿಂಟ್ಸ್ ಯಾವುದಾದ್ರೂ ಸಿಗುತ್ತಾ ಅಂತ ಹುಡುಕಿದ್ರು ಕೂಡ ಯಾವುದೇ ಫಿಂಗರ್ ಪ್ರಿಂಟ್ಸ್ ಕೂಡ ಸಿಕ್ಕಿರೋದಿಲ್ಲ. ಆದರೆ ಮೀಡಿಯಾದವ್ರ ಪ್ರೆಷರು ಹಾಗೆ ಪಬ್ಲಿಕ್ನವರ ಪ್ರೆಷರ್ ಇದ್ದಿದ್ದರಿಂದ ಫೈನಲಿ CI ಜೈಶಂಕರ್ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. CI ಜೈಶಂಕರ್ ಅವ್ರ ಕೈಗೆ ಬೇಡಿ ಹಾಕಿದ್ದು ಬೇರೆ ಯಾರು ಅಲ್ಲ, ಇನ್ಸ್ಪೆಕ್ಟರ್ ರಘು ಆಗಿರ್ತಾರೆ. ಆಲ್ರೆಡಿ ರಘುಗೆ ಜೈಶಂಕರ್ ಅವ್ರ ಕಂಡ್ರೆ ಆಗ್ತಾ ಇರೋದಿಲ್ಲ. ನೆಕ್ಸ್ಟ್ ಡೇನೆ ಈ ಕೇಸ್ ಕೋರ್ಟಿಗೆ ಬರುತ್ತೆ. ಕೋರ್ಟ್ನಲ್ಲಿ ವಾದ ವಿವಾದಗಳೆಲ್ಲವೂ ಕೂಡ ನಡೆಯುತ್ತೆ. ಅದ್ರ ಜೊತೆಗೆ ಜೈಶಂಕರ್ ಹಾಗೆ ರಮ್ಯಾ ಇಬ್ಬರು ಕೂಡ ಪ್ರೈವೇಟ್ ಆಗಿ ಮೀಟ್ ಮಾಡ್ತಾ ಇದ್ರು ಅಂತ ಕಾನ್ಸ್ಟೇಬಲ್ ರಘು ಕೂಡ ಹೇಳಿಕೆ ಕೊಟ್ಟಿದ್ರಿಂದ ಈ ಕೇಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಜೈಶಂಕರ್ ಅವರ ವೈಫ್ ಸುನೀತಾ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ರಮ್ಯಾ ಅವರ ಹಸ್ಬೆಂಡ್ ಜೋಶ್ ಆಗಿರೋದ್ರಿಂದ ಇವಾಗ ರಿವೆಂಜ್ ತೀರಿಸ್ಕೊಳ್ಳೋಕ್ಕೋಸ್ಕರ ಜೈಶಂಕರ್ಗೆ ರಮ್ಯಾನ ಕೊಲೆ ಮಾಡೋವಂಥ ಮೋಟಿವ್ ಇತ್ತು ಅಂತ ಹೇಳಿ ಸಾಬೀತಾಗಿದ್ರಿಂದ 14 ದಿವಸದವರೆಗೂ ಕೂಡ ರಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ಜೈಶಂಕರ್ನ ಜೈಲಿನಲ್ಲಿ ಇಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಗೊತ್ತಾಗುತ್ತೆ ಕಾರ್ತಿಕ್ ಮಾವ ಒಬ್ರು ಮಿನಿಸ್ಟರ್ ಅಂತ. ಸೊ ಕಾರ್ತಿಕ್ ಮಾವ ಸ್ವಲ್ಪ ಶಿಫಾರಸ್ ಮಾಡಿ ಜೈಶಂಕರ್ ಅವ್ರ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಕಾರ್ತಿಕ್ ಅವ್ರಿಗೆ ವಹಿಸ್ಕೊಟ್ಟಿರ್ತಾರೆ. ಆದರೆ ಕಾರ್ತಿಕ್ ಮಾತ್ರ ಅವರು CI ಆಗಿರೋದ್ರಿಂದ ಅವ್ರಿಗಿಂತ ಮೇಲಧಿಕಾರಿಗಳಿಗೆ ಈ ಕೇಸ್ ಹೋಗ್ಬೇಕಲ್ವಾ ಅಂತ ಹೇಳಿದ್ರಿಂದ ಪರವಾಗಿಲ್ಲ ಈ ಕೇಸ್ನ ನೀನೇ ಸಾಲ್ವ್ ಮಾಡು ಅಂತ ಹೇಳಿದ್ರಿಂದ ಖುಷಿಯಿಂದ ಕಾರ್ತಿಕ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಆದರೆ ಈ ಥರ ಕಾರ್ತಿಕ್ಗೆ ಕೇಸ್ ಹೋಗಿದ್ರಿಂದ DYSPಗಂತೂ ಕಾರ್ತಿಕ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಸೀನ್ ಕಟ್ ಮಾಡಿದ್ರೆ ಇವಾಗ ಜೈಶಂಕರ್ ಯಾವ ಜೈಲ್ನಲ್ಲಿದ್ದಾರೋ ಅದೇ ಜೈಲ್ನಲ್ಲಿ ಜೋಶ್ ಕೂಡ ಇರ್ತಾನೆ. ನನ್ನ ಹೆಂಡತಿನ ಕೊಂದಿದ್ದು ನೀನೇ ಅಲ್ವಾ, ಜೊತೆಗೆ ನನ್ನ ಮಗಳನ್ನ ಏನು ಮಾಡಿದೆ ಹೇಳು ಅಂತ ಜೋಶ್ ಹಾಗೆ ಜೈಶಂಕರ್ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಈ ಫೈಟಿಂಗ್ನಲ್ಲಿ ಜೋಶ್ ಜೈಶಂಕರ್ ಹೊಟ್ಟೆಗೆ ಚುಚ್ಚಿದ್ರಿಂದ ಜೈಶಂಕರ್ ಹಾಸ್ಪಿಟಲೈಸ್ ಆಗ್ತಾರೆ. ಅವತ್ತಿನ ದಿವಸನೇ ಕಾರ್ತಿಕ್ ಜೋಶ್ನ ವಿಚಾರಣೆ ಮಾಡೋದಕ್ಕೋಸ್ಕರ ಜೈಲ್ಗೆ ಬರ್ತಾರೆ. ಕಾರ್ತಿಕ್ನ ನೋಡಿದಂಥ ಜೋಶ್ ನನ್ನ ಹೆಂಡ್ತಿನ ಕೊಂದಿದ್ದು ಜೈಶಂಕರೇ. ಯಾಕೆ ಅಂತಂದರೆ ಅವತ್ತಿನ ದಿವಸನೇ ಬೆಳಗ್ಗೆ ನನ್ನ ಹೆಂಡ್ತಿ ಕೈಲಿ ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ಆದರೆ ಇನ್ನೊಂದು ಸಲ ಸಪ್ರೇಟಾಗಿ ಆಟೋ ಕಳಿಸಿ ಆಗತ್ತೆ ಅಂತ ಹೇಳಿದ್ರು. ಅದಾದಮೇಲೆ ನನ್ನ ಹೆಂಡ್ತಿ ಕೊಲೆ ಆಗಿದ್ದು. ಆಟೋ ಡ್ರೈವರ್ ಹೆಸರು ಸಿಂಟೋ ಅಂತ ನನ್ನ ಹೆಂಡ್ತಿ ಹೇಳಿದ್ಲು ಅಂತ ಹೇಳ್ತಾರೆ. ಸೊ ಇವಾಗ ಕಾರ್ತಿಕ್ಕಿಗೆ ಸಿಂಟೋ ಅನ್ನೋ ಹೆಸರು ತಕ್ಕ ಮಟ್ಟಿಗೆ ಲೀಡಾಗಿ ಸಿಕ್ಕಿರತ್ತೆ. ಮಾತಾಡ್ತಾ ಕಾರ್ತಿಕ್ ಅವ್ರ ಹೆಂಡ್ತಿನ ನಿನಗೆ ಒಡೆಯೋದಕ್ಕೆ ಯಾರು ಕಳಿಸಿದ್ದು ಅಂತ ಕೇಳೋವಾಗ ಜೋಶ್ ಅದೇ ಅವರೇ ಅಂತ ಬಾಯಿ ತಪ್ಪಿ ಹೇಳಿ ಇಲ್ಲ ನಾನು ರಾಂಗ್ ಪರ್ಸನ್ಗೆ ಹೊಡೆದಿದ್ದಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹೇಗಾದರೂ ಸರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಿಂಟೋನ ಹುಡ್ಕೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರೆ ಈ ಕಡೆ ಜೈಶಂಕರ್ಗೆ ಆಲ್ರೆಡಿ ಇಂಜುರಿ ಆಗಿರೋದ್ರಿಂದ ಅವ್ರ ಫ್ರೆಂಡ್ DYSP ಹೆಲ್ಪ್ ತಗೊಂಡು 18 ದಿವಸದ ಮಟ್ಟಿಗೆ ಕಂಡೀಷನಲ್ ಬೇಲ್ ಸಿಗತ್ತೆ. ಹೇಗಾದರೂ ಸರಿ ಈ ಟೈಮ್ನಲ್ಲಿ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಜೈಶಂಕರ್ ಏನೋ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾರೆ. ಆದರೆ ಅವತ್ತಿನ ದಿವಸ ರಾತ್ರಿನೇ ಜೈಶಂಕರ್ ಅವ್ರ ಮನೆ ಎದುರುಗಡೆ ಒಂದು ದೊಡ್ಡ ಆಘಾತನೇ ನಡೆಯುತ್ತೆ. ಅವ್ರ ಮನೆ ಹತ್ರ ನಿಲ್ಲಿಸಿದಂಥ ಬೈಕಿಗೆ ಬಂದಂಥ ಕಾಂಪೌಂಡ್ ಹಾರ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಬೆಂಕಿ ಹಚ್ಚಿದ ಮಾತ್ರ ಅಲ್ದೇ ಡೋರ್ಗೂ ಕೂಡ ಒಂದು ಮದುವೆ ಇನ್ವಿಟೇಷನ್ ಕಾರ್ಡನ್ನು ಅಂಟಿಸ್ಬಿಟ್ಟು ಹೋಗಿರ್ತಾರೆ. ಆ ಇನ್ವಿಟೇಷನ್ ಕಾರ್ಡ್ನ ಬ್ಯಾಕ್ ಸೈಡ್ನಲ್ಲಿ ಒಂದು ಹೆಣ್ಮಗುನ ಹ್ಯಾಂಗ್ ಮಾಡೋ ರೀತಿ ಚಿತ್ರ ಇರುತ್ತೆ. ಇದನ್ನು ನೋಡಿದಂಥ ಇವರೆಲ್ರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ, ಯಾರಿಂತ ಕೆಲಸ ಮಾಡಿದ್ದು ಅಂತ. ಜೈಶಂಕರ್ ಮನೆ ಮುಂದೆ ಅಂಟಿಸಿದ್ದು ಇನ್ವಿಟೇಷನ್ ಕಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಮನುದಾಸ್ ಮೇಲೆ ಡೌಟ್ ಪಡ್ಕೊಳ್ತಾರೆ. ಯಾಕೆ ಅಂತಂದರೆ ಮನುದಾಸ್ಗೆ ಆಗಬೇಕಾಗಿದ್ದಂಥ ಮದುವೆ ನಿಂತೋಗಿದ್ರಿಂದ ರಿವೆಂಜ್ ತೀರಿಸ್ಕೊಳ್ಳೋಕ್ಕೋಸ್ಕರ ಮನುದಾಸ್ ಹೀಗೆ ಮಾಡ್ತಿರ್ಬೋದು ಅಂತ ಸ್ಟೇಷನಿಗೆ ಕರ್ಕೊಂಡು ಬಂದಂಥ ಕಾನ್ಸ್ಟೇಬಲ್ ವೇಣು ತುಂಬ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಲೇ ಅಲ್ಲಿಗೆ ಬಂದಂಥ ಕಾರ್ತಿಕ್ ಮನುದಾಸ್ ಮೇಲೆ
ಮೊದಲೇ ಡೌಟ್ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಮನುದಾಸ್ ಆಗಿ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಅವನನ್ನು ರಿಲೀಸ್ ಮಾಡಿ ಕಳಿಸ್ತಾರೆ. ಮನುಗೆ ನಿನ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳೋವಾಗ ಕೇಬಲ್ ಆಪರೇಟರ್ ಕೆಲಸದಲ್ಲಿ ಕಾಂಪಿಟೇಟರ್ ಆಗಿದ್ದಂಥ ವಿನಾಯಕನ್ ಹೆಸರು ಹೇಳಿದ್ರಿಂದ ಕಾರ್ತಿಕ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ವಿನಾಯಕನನ್ನು ಹುಡ್ಕೊಂಡು ಬರ್ತಾರೆ. ಆದರೆ ವಿನಾಯಕನ್ ಆಲ್ರೆಡಿ ಆದಂಥ ಆಕ್ಸಿಡೆಂಟ್ನಲ್ಲಿ 6-7 ದಿವಸದಿಂದ ಹಾಸ್ಪಿಟಲಲ್ಲೇ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಮನುಗೆ ಇನ್ನೊಂದ್ಸಲ ಕಾಲಿಗೆ ಟ್ರೈ ಮಾಡಿದ್ರೆ ಆಲ್ರೆಡಿ ಮನು ತಪ್ಪಿಸ್ಕೊಂಡು ಹೊರಟೋಗಿರ್ತಾರೆ. ಇವಾಗ ಮನೂನು ಇಲ್ಲ, ಏನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ಅಲ್ಲೇ ಇದ್ದಂಥ ಮತ್ತೊಬ್ಬರು ಕಾನ್ಸ್ಟೇಬಲ್, ಸರ್ ನೀವು ಜೈಶಂಕರ್ ಅವ್ರ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಕೇಳ್ತಾರೆ. ಹಾಗೆಯೇ ನನಗೆ ಗೊತ್ತಿರೋ ಪ್ರಕಾರ ಜೈಶಂಕರ್ ಅವರು ಮೊದಲು ಕೆಲಸ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಸಿಂಟೋ ಅನ್ನೋ ವ್ಯಕ್ತಿ ಅವ್ರ ಮೇಲೆ ಕತ್ತಿ ಬೀಸಿದ್ದ. ನಾನು ನಿಮಗೆ ಆ ಕೇಸ್ ಫೈಲು ಹಾಗೆಯೇ ಸಿಂಟೋ ಫೋಟೋಸ್ ಎಲ್ಲವೂ ಕೂಡ ಕೊಡ್ತೀನಿ ಅಂತ ಹೇಳಿ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಈ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ASI ಶಿವದಾಸನ್ ಅವ್ರ ಮಗನೂ ಕೂಡ ಇನ್ವಾಲ್ವ್ ಆಗಿದ್ದ ಅಂತ ಗೊತ್ತಾಗಿದ್ರಿಂದ ಶಿವದಾಸನ್ ಅವ್ರನ್ನ ವಿಚಾರಿಸೋದಕ್ಕೆ ಅಂತ ಹೋದಾಗ ಶಿವದಾಸನ್ ಅವರು ಸಿಂಟೋ ಫೋಟೋ ನೋಡಿ ಇವನೊಬ್ಬ ಕೆಟ್ಟ ಮನುಷ್ಯ ಸರ್, ಇವನೊಬ್ಬ ಬಾಡ್ಗೆ ಗೂಂಡ ಅಂತ ಹೇಳ್ತಾರೆ. ಹಾಗೆಯೇ ನನ್ನ ಮಗ ಇವಾಗ ಅವನಾಯ್ತು, ಅವ್ನ ಲೈಫ್ ಆಯಿತು ಅಂತ ಹೇಳಿ ಐರ್ಲ್ಯಾಂಡ್ನಲ್ಲಿ ಇದ್ದಾನೆ ಸರ್ ಅಂತಲೂ ಕೂಡ ಹೇಳ್ಕೊಳ್ತಾರೆ. ಹಾಗೆ ಕಾರ್ತಿಕ್ ಅವತ್ತಿನ ದಿವಸ ಏನಾಯಿತು ಅಂತ ವಿಚಾರಿಸೋವಾಗ ಸಿಂಟೋ ಹಾಗೆ ಅವನ ಹುಡುಗರು ನೀರು ಹರಿತಾ ಇದ್ದಂಥ ಪ್ಲೇಸಿಗೆ ಒಂದು ಹುಡುಗಿನ ಕರ್ಕೊಂಡು ಹೋಗಿರ್ತಾರೆ. ಅದೊಂದು ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ಅಲ್ಲೇ ಇದ್ದಂಥ ಪೊಲೀಸ್ನವರು ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರಿಂದ ಆ ಪೊಲೀಸ್ನ ಕಟ್ಟಾಕಿ ತುಂಬಾನೇ ಹೊಡಿತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಬಂದಂಥ ಜೈಶಂಕರ್ ಅಲ್ಲಿರೋ ಅಂಥ ಎಲ್ಲ ಹುಡುಗರನ್ನು ಕೂಡ ಚೆನ್ನಾಗಿ ಹೊಡಿತಾರೆ. ಹಾಗೆಯೇ ಸಿಂಟೋ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಜೈಶಂಕರ್ ಅವ್ರ ಮೇಲೆ ಕತ್ತಿ ಬೀಸಿರ್ತಾರೆ. ಜೈಶಂಕರ್ ಸಿಂಟೋಯಿಂದ ತಪ್ಪಿಸ್ಕೊಂಡು ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ASI ಶಿವದಾಸನ್ ಅವ್ರ ಮಗನೂ ಕೂಡ ಅರುಣ್ ಆ ಗುಂಪಿನಲ್ಲಿ ಇದ್ದಿದ್ರಿಂದ ನನ್ನ ಮಗನೂ ಕೂಡ ಕರ್ಕೊಂಡು ಹೋಗಿದ್ರು. ಆದರೆ ಫೈನಲಿ ನನ್ನ ಮಗನಿಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾಗಿದ್ರಿಂದ ನನ್ನ ಮಗನ ರಿಲೀಸ್ ಮಾಡಿದ್ರು. ಇವಾಗ ನನ್ನ ಮಗ ಐರ್ಲ್ಯಾಂಡಲ್ಲಿದ್ದಾನೆ ಅನ್ನೋ ವಿಷಯನ ತಿಳಿಸ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ CCTV ಫುಟೇಜಿಂದ ರಮ್ಯಾ ಹೋಗ್ತಾ ಇದ್ದಂಥ ಆಟೋ ನಂಬರ್ ಕಾಣಿಸಿದ್ರಿಂದ ಆಗ್ಲೇ ಅಡ್ರೆಸ್ ತಗೊಂಡು ಅದು ಯಾರ ಮನೆ ಅಂತ ಹೋಗಿ ಡೋರ್ನ ನಾಕ್ ಮಾಡಿದ್ರೆ ಅಲ್ಲಿರೋಂಥ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಡೋರ್ ಓಪನ್ ಮಾಡಿದ್ದು ಕಾನ್ಸ್ಟೇಬಲ್ ರಘು ಆಗಿರ್ತಾರೆ. ರಘುನ ವಿಚಾರಿಸ್ತಾರೆ. ಹಾಗೇನೆ ಆಟೋ ನಂಬರ್ನ ಕೂಡ ಹೇಳ್ತಾರೆ. ಆ ಆಟೋ ನಮ್ಮಪ್ಪ ಓಡಿಸ್ತಾ ಇದ್ದಂಥ ಆಟೋ ಅಂತ ಹೇಳಿ ತೋರಿಸ್ತಾರೆ. ಆಲ್ರೆಡಿ ಆಟೋ ತುಂಬಾನೇ ಕೆಟ್ಟೋಗಿರುತ್ತೆ. ಆದರೆ ಕಾರ್ತಿಕ್ ಮಾತ್ರ ಇದೆಲ್ಲದನ್ನು ಕೂಡ ನೀವು ಈಗ ಮಾಡಿದ್ದಲ್ವಾ ಅಂತ ಕೇಳ್ತಾ ಇರೋವಾಗ್ಲೇ ಪಕ್ಕದಲ್ಲಿದ್ದಂಥ ಬ್ಯಾರ್ಲು ಓಪನ್ ಮಾಡಿದಂಥ ಕಾರ್ತಿಕ್ಕಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಆ ಬ್ಯಾರ್ಲ್ನಲ್ಲಿ ತುಂಬಾನೇ ಬ್ಲಡ್ ಸ್ಟೈನ್ಸ್ ಇರುತ್ತೆ. ಇದರಿಂದ ರಘುನ ವಿಚಾರಣೆ ಮಾಡೋಕ್ಕೋಸ್ಕರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ರಘುನ ಎಲ್ಲ ರೀತಿ ವಿಚಾರಣೆ ಮಾಡಿದ್ರು ಕೂಡ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ರಘು ಹೇಳ್ತಾನೆ ಬಂದಿರ್ತಾರೆ. ಹಾಗೇನೆ ರಘು ಬಿಹೇವಿಯರ್ನ ನೋಡ್ತಾ ಇದ್ರೆ ರಘು ಯಾರಿಗೋ ಎದುರುತ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವತ್ತು ರಾತ್ರಿನೇ ರಿವೀಲ್ ಆಗುವಂಥ ಮತ್ತೊಂದು ಟ್ವಿಸ್ಟ್ ಏನು ಅಂತಂದರೆ ಆಲ್ರೆಡಿ ಕಿಡ್ನ್ಯಾಪ್ ಆಗಿದ್ದಂಥ ರಮ್ಯನ್ ಮಗುನ ಕಿಡ್ನ್ಯಾಪರು ವಾಪಸ್ ಕರ್ಕೊಂಡ್ಬಂದು ರಮ್ಯನ್ ಮನೆ ಹತ್ರನೇ ಬಿಟ್ಟೋಗಿರ್ತಾರೆ. ಬೆಳಗ್ಗೆ ಅಷ್ಟರಲ್ಲಾಗಲೇ ಅದು ದೊಡ್ಡ ನ್ಯೂಸ್ ಆಗಿದ್ದರಿಂದ TV ಚಾನೆಲ್ಸ್ ಎಲ್ಲರೂ ಕೂಡ ರಮ್ಯನ್ ಮಗು ಇದ್ದಂಥ ಮನೆ ಹತ್ರನೇ ಬಂದಿರ್ತಾರೆ. ಕಾರ್ತಿಕ್ ಕೂಡ ಅವ್ರ ಮಗುನ ವಿಚಾರಿಸೋವಾಗ ಮಗುವಿಂದ ಯಾವುದೇ ರೀತಿಯ ಲೀಡ್ ಕೂಡ ಸಿಗೋದಿಲ್ಲ. ಆದರೆ ಮಗು ಮಾತ್ರ ಅಮ್ಮ ಬೇಕು ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವತ್ತಿನ ದಿವಸನೇ ಕಾರ್ತಿಕ್ಕಿಗೆ ಪಿಟ್ಟಾಡಿ ಸ್ಪೆಷಲ್ ಸ್ಕ್ವಾಡ್ ಆಗಿರೋ ಅಂಥ ಬೆನ್ನಿ ಅನ್ನೋರು ಕಾಲ್ ಮಾಡ್ತಾರೆ. ಸಿಂಟೋ ಸ್ವಲ್ಪ ದಿವಸದಿಂದ ಪಿಟ್ಟಾಡಿನಲ್ಲೇ JCBನ ಓಡಿಸ್ತಾ ಇದ್ದಾನೆ ಅನ್ನೋ ರೂಮರ್ಸ್ ಬಂದಿದೆ. ಆದಷ್ಟು ಬೇಗ ಆ ಪ್ಲೇಸಿಗೆ ಹೋದ್ರೆ ಸಿಂಟೋ ಸಿಗ್ತಾನೆ ಅಂತ ಹೇಳಿದ್ರಿಂದ ಕಾರ್ತಿಕ್ ಹಾಗೆ ಅವ್ರ ಟೀಮ್ ಅವರು ಸಿಂಟೋನ ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಕಾರ್ತಿಕ್ ಆ ಪ್ಲೇಸಿಗೆ ಬರೋಷ್ಟ್ರೊಳಗಾಗ್ಲೇ ಅಲ್ಲಿರೋಂಥ ವ್ಯಕ್ತಿಯಿಂದ ಆಲ್ರೆಡಿ ಜೈಶಂಕರ್ ಅವ್ರು ಬಂದು ಸಿಂಟೋನ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇನ್ನು ಹೆಚ್ಚಿನ ವಿಚಾರಣೆ ಮಾಡಿದಾಗ ಸಿಂಟೋನೇ ರಮ್ಯಾ ಅವರ ಮಗುನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಸ್ವಲ್ಪ ದಿವಸದಿಂದ ಆ ಮನೆಯಲ್ಲಿ ಇಟ್ಟಿದ್ರು ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ. ಈ ಕಡೆ ಜೈಶಂಕರ್ನ ತೋರಿಸ್ತಾರೆ. ಆಲ್ರೆಡಿ ಸಿಂಟೋ ಜೈಶಂಕರ್ಗೆ ಹೊಡೆದು ಅವರಿಂದ ತಪ್ಪಿಸ್ಕೊಂಡು ಹೊರಟೋಗಿರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ IR ಆಫೀಸರ್ ಎಲ್ಲರೂ ಕೂಡ ಕಾರ್ತಿಕ್ಕಿಗೆ ಎಲ್ಲಿವರೆಗೂ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ರಿ ಅಂತ ಕ್ವೆಶನ್ ಮಾಡೋವಾಗ ರಘು ಮನೆ ಹತ್ರ ಸಿಕ್ಕಂತ ಬ್ಲಡ್ ಸ್ಟೈನ್ಸ್ ಯಾವುದು ಹ್ಯೂಮನ್ ಬಾಡಿದಲ್ಲ ಅನ್ನೋದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಮನುದಾಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅವನಿನ್ನೂ ಕೂಡ ಭಾರತ ಬಿಟ್ಟು ಆಚೆ ಎಲ್ಲೂ ಹೋಗಿಲ್ಲ. ಆದಷ್ಟು ಬೇಗ ಅವನನ್ನು ಕೂಡ ಹುಡುಕ್ತೀವಿ ಅಂತ ತಿಳಿಸ್ತಾರೆ. ಹಾಗೆ ಸಿಂಟೋ ಬಗ್ಗೆ ಹೇಳಬೇಕು ಅಂತಂದ್ರೆ ಸಿಂಟೋ ಒಬ್ಬ JCB ಆಪರೇಟರ್ ಆಗಿರೋದ್ರಿಂದ ಜಾತ್ರೆ ಎಲ್ಲ ಮುಗಿದ್ಮೇಲೆ ಈ ರೀತಿಯಾದ ಶಬ್ದ ಬರದೇ ಇರೋವಂಥ ಹೈಡ್ರಿಯಾನಿಕ್ ಕ್ರೇನ್ನ ಯೂಸ್ ಮಾಡಿಕೊಂಡು ಬಾಡಿನ ಟೆರಸ್ ಮೇಲೆ ಇಟ್ಟಿರೋವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ರಿಂದ ಪೊಲೀಸ್ನವರೆಲ್ಲರೂ ಕೂಡ ಕನ್ವಿನ್ಸ್ ಆದರೂ ಜಾಸ್ತಿ ಕ್ವೆಶನ್ಸ್ ಕೇಳಿದ್ರಿಂದ ಆದಷ್ಟು ಬೇಗ ಇನ್ನೂ ಜಾಸ್ತಿ ಇನ್ವೆಸ್ಟಿಗೇಟ್ ಮಾಡಿ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಜೈಶಂಕರ್ ಅವ್ರಿಗೆ ಒಂದು ಅನಾನಿಮಸ್ ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಮಾತಾಡ್ತಿದ್ದಂಥ ವ್ಯಕ್ತಿ ಕಾರ್ತಿಕ್ ಅವರು ಸಿಂಟೋನ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದು ನಿಮ್ಮ ವಿರುದ್ಧ ಸಾಕ್ಷಿ ಹೇಳಿಸೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಕಾರ್ತಿಕ್ ಮನೆಯಲ್ಲೂ ಕೂಡ ಸುತ್ತಮುತ್ತ ಯಾರ್ಯಾರೋ ಓಡಾಡ್ದಂಗೆ ಅನಿಸ್ತಾ ಇರತ್ತೆ. ಆಚೆ ಬಂದು ನೋಡಿದ್ರೆ
ಆಲ್ರೆಡಿ ರಮ್ಯಾನ ಕಿಡ್ನಾಪ್ ಮಾಡಿದಂಥ ಆಟೋ ಕಾರ್ತಿಕ್ ಮನೆ ಮುಂದೆನೇ ಬಂದಿರುತ್ತೆ. ಹಾಗೆಯೇ ಒಂದು ಪೆಟ್ಟಿಗೆ ಕೂಡ ಇರುತ್ತೆ. ಪೆಟ್ಟಿಗೆನಲ್ಲಿ ಏನಿದೆ ಅಂತ ಕಾರ್ತಿಕ್ ನೋಡೋವಾಗ ಕಾರ್ತಿಕ್ಕಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂದರೆ ಆ ಪೆಟ್ಟಿಗೆನಲ್ಲಿ ಆಲ್ರೆಡಿ ಸಿಂಟೋನ ಕೊಂದು ಆ ಪ್ಲೇಸ್ನಲ್ಲಿ ತಂದು ಹಾಕಿರ್ತಾರೆ. ಅಷ್ಟರೊಳಗಾಗ್ಲೇ ಜೈಶಂಕರ್ ಕೂಡ ಸ್ಪಾಟಿಗೆ ಬರ್ತಾರೆ. ಜೈಶಂಕರ್ ಹಾಗೆ ಕಾರ್ತಿಕ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ನಡೀತಾ ಇರುತ್ತೆ. ಅನಾನಮಸ್ ಕಾಲು ಡಿವೈಎಸ್ಪಿಗೂ ಕೂಡ ಬಂದಿದ್ರಿಂದ ಡಿವೈಎಸ್ಪಿ ಅಷ್ಟೊತ್ತಿನಲ್ಲೇ ಜೈಶಂಕರ್ನ ಮೀಟ್ ಮಾಡೋಕ್ಕೋಸ್ಕರ ಹೊರಟು ಬರ್ತಾರೆ. ಹಾಗೆ ಜೈಶಂಕರ್ಗೆ ಕಾಲ್ ಮಾಡಿ ನೀನು ಇವಾಗ ಮನೆಯಲ್ಲೇ ಇದೆಯಾ ಅಲ್ವಾ ಅಂತ ವಿಚಾರಿಸೋವಾಗ ಜೈಶಂಕರ್ ಮನೆಯಲ್ಲಿ ಇಲ್ದೇ ಕಾರ್ತಿಕ್ ಮನೆಯಲ್ಲಿದ್ದರೂ ಕೂಡ ಹೌದು ಅಂತ ಹೇಳ್ಕೊಳ್ತಾರೆ. ಕಾರ್ತಿಕ್ ಹಾಗೆ ಜೈಶಂಕರ್ ಇಬ್ರಿಗೂ ಕೂಡ ಇವಾಗ ಅನಿಸ್ತಾ ಇರುತ್ತೆ ಯಾರೋ ನಮ್ಮಿಬ್ರು ಮಧ್ಯೆ ತಂದಾಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆಲ್ರೆಡಿ ರಮ್ಯನ್ ಕೇಸ್ನಲ್ಲಿ ನಾನು ಜೈಲಿಗೆ ಹೋಗಿದ್ದೀನಿ. ರಮ್ಯನ್ ಕೇಸ್ನ ನೀನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀಯಾ, ಅದನ್ನು ನಿಲ್ಸೋಕ್ಕೋಸ್ಕರ ಯಾರೋ ಆಟ ಆಡ್ತಾ ಇರೋ ಅಂತ ಆಟ ಇದು ಅಂತ ಹೇಳಿ ಅವರಿಬ್ರು ಕೂಡ ಒಂದಾಗಿ ಆ ತಕ್ಷಣ ಮನೆಯಿಂದ ಆಚೆ ಹೊರಟೋಗ್ತಾರೆ. ಅಷ್ಟರೊಳಗಾಗ್ಲೇ ಡಿಪಾರ್ಟ್ಮೆಂಟ್ ಅವರೆಲ್ರಿಗೂ ಕೂಡ ಸಿಂಟೋ ಸತ್ತೋಗಿ ಆ ಬಾಡಿ ಕಾರ್ತಿಕ್ ಮನೆ ಹತ್ರ ಇದೆ ಅನ್ನೋದು ಗೊತ್ತಾಗಿದ್ರಿಂದ ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಆ ಪ್ಲೇಸಿಗೆ ಬರ್ತಾರೆ. ಇವರಿಬ್ರು ಕೂಡ ತಪ್ಪಿಸ್ಕೊಂಡಿರೋದು ಗೊತ್ತಾಗಿದ್ರಿಂದ ಆದಷ್ಟು ಬೇಗ ಹಿಡಿಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಷ್ಟರೊಳಗಾಗ್ಲೇ ಕಾರ್ತಿಕ್ಕಿಗೆ ಸ್ಪೆಷಲ್ ಸ್ಕ್ವಾಡ್ ಆಗಿರೋಂಥ ಬೆನ್ನಿಯಿಂದ ಒಂದು ವಾಯ್ಸ್ ನೋಟ್ ಬಂದಿರುತ್ತೆ. ನನಗೊಂದು ವೈಟಲ್ ಎವಿಡೆನ್ಸ್ ಸಿಕ್ಕಿದೆ. ಈ ಎವಿಡೆನ್ಸ್ ಏನಾದರೂ ಪ್ರೂವ್ ಆದರೆ ಜೈಶಂಕರ್ ಸರ್ ಆದಷ್ಟು ಬೇಗ ಈ ಕೇಸಿಂದ ಹೊರಗಡೆ ಬರ್ತಾರೆ. ಸೊ ನಾನು ನಿಮ್ಗೆ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಇವರಿಬ್ರು ಕೂಡ ಕಾಲಿಗೆ ಟ್ರೈ ಮಾಡಿದ್ರು ಕೂಡ ಬೆನ್ನಿ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂದಿದ್ರಿಂದ ಮೊಬೈಲ್ ಹಾಗೆ ಕಾರ್ ಎಲ್ಲವೂ ಕೂಡ ಅದೇ ಪ್ಲೇಸ್ನಲ್ಲಿ ಬಿಟ್ಟು ಬೆನ್ನಿನ ಹುಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಬೆನ್ನಿ ವೈಫ್ ಇನ್ನೂ ಕೂಡ ಬೆನ್ನಿ ಮನೆಗೆ ಬಂದಿಲ್ಲ ಅನ್ನೋ ವಿಷಯನ ತಿಳಿಸ್ತಾರೆ. ಬೇರೆ ದಾರಿ ಇಲ್ದೇ ಕಾರ್ತಿಕ್ ಬೆನ್ನಿ ವೈಫ್ ಹತ್ರ ಯೂಸ್ ಮಾಡದೇ ಇರೋಂಥ ಒಂದು ಮೊಬೈಲು ಹಾಗೆ ಕಾರನ್ನ ಹೆಲ್ಪ್ ಆಗಿ ಕೇಳಿದ್ರಿಂದ ಸರಿ ಅನ್ಕೊಂಡಂಥ ಬೆನ್ನಿ ವೈಫ್ ಅದೆರಡನ್ನೂ ಕೂಡ ಇವ್ರಿಗೆ ಕೊಟ್ಟು ಕಳಿಸ್ತಾರೆ. ವಾಪಸ್ ಬರುವಾಗ ಅದೇ ಟೈಮ್ನಲ್ಲಿ ಕಾನ್ಸ್ಟೇಬಲ್ ವೇಣು ಜೈಶಂಕರ್ ಅವ್ರಿಗೆ ಕಾಲ್ ಮಾಡಿ ಬೆನ್ನಿಯ ಲಾಸ್ಟ್ ಲೊಕೇಶನನ್ನು ಕಳಿಸಿದ್ರಿಂದ ಇವರಿಬ್ಬರು ಕೂಡ ಬೆನ್ನಿ ಇದ್ದಂಥ ಲಾಸ್ಟ್ ಲೊಕೇಶನ್ಗೆ ಹುಡುಕೊಂಡು ಹೋದಾಗ ಅದು ಫೈನಲಿ ಕರ್ಕೊಂಡು ಹೋಗಿ ನಿಲ್ಸೋದು ASI ಆಗಿರೋ ಶಿವದಾಸನ್ ಅವ್ರ ಮನೆಗೆ. ಆಲ್ರೆಡಿ ಸಿಂಟೋ ಬಗ್ಗೆನೂ ಕೂಡ ವಿಚಾರಣೆ ಮಾಡೋಕ್ಕೋಸ್ಕರ ಕಾರ್ತಿಕ್ ಒಂದ್ಸಲ ಶಿವದಾಸನ್ ಅವ್ರ ಮನೆಗೆ ಬಂದೋಗಿರ್ತಾರೆ. ಇವಾಗ ಶಿವದಾಸನ್ ಅವ್ರ ಮಗ ಅರುಣ್ ಫಾರಿನಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿರುತ್ತೆ. ಆದರೆ ಅರುಣ್ ಫಾರಿನಲ್ಲೇ ತೀರೋಗಿರ್ತಾರೆ. ಇದರಿಂದ ಶಿವದಾಸನ್ಗಂತೂ ತುಂಬಾನೇ ಬೇಜಾರಾಗಿ ದುಃಖ ಪಡ್ತಾ ಇರ್ತಾರೆ. ಶಿವದಾಸನ್ ಮನೇಲಿದ್ದಂಥ ವ್ಯಕ್ತಿನ ವಿಚಾರಿಸಿದಾಗ ಕೊನೆಗೆ ಬೆನ್ನಿ ಈ ಪ್ಲೇಸಿಗೆ ಬಂದೋಗಿದ್ರು ಅನ್ನೋ ವಿಷಯನೂ ಕೂಡ ತಿಳಿಸ್ತಾರೆ. ಈಗ ಜೈಶಂಕರ್ ಹಾಗೆ ಕಾರ್ತಿಕ್ ಇಬ್ರು ಕೂಡ ಹೇಗಾದ್ರೂ ಸರಿ ಬೆನ್ನಿನ ಹುಡುಕಿದ್ರೆ ನಮ್ಗೆ ಯಾವ್ದಾದ್ರು ಕ್ಲೂ ಸಿಗ್ಬೋದು ಅಂತ ಅನ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಕಾನ್ಸ್ಟೇಬಲ್ ಹ್ಯಾರಿಸ್ ಕಾರ್ತಿಕ್ಗೆ ಫೋನ್ ಮಾಡಿ ನೀವು ಹೇಳಿದ ತರನೇ ಪಾಸ್ಪೋರ್ಟ್ ಇರುವಂತ ಇಬ್ರು ಟ್ರಾವೆಲ್ ಹಿಸ್ಟ್ರಿನ ನಾನು ತೆಗ್ಸಿದ್ದೀನಿ, ಐರ್ಲೆಂಡ್ ನಲ್ಲಿ ಸತ್ತೋದ ಅಂತ ಹೇಳ್ತಾ ಇರೋಂತ ಅರುಣ್ ಶಿವದಾಸನ್ ಇಂಡಿಯಾ ಬಿಟ್ಟು ಬೇರೆ ಎಲ್ಲೂ ಕೂಡ ಟ್ರಾವೆಲ್ ಮಾಡೇ ಇಲ್ಲ ಅಂತ ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ನಾನು ಎಂಬೈಸಿಗೂ ಕೂಡ ಕಾಲ್ ಮಾಡಿದ್ದೆ, ಅವ್ನು ಸತ್ತಿದ್ದಾನೆ ಅನ್ನೋದು ಕೂಡ ರಿಪೋರ್ಟ್ ಮಾಡಿಲ್ಲ. ಸೊ ಇಲ್ಲಿ ನಡೀತಾ ಇರುವಂಥ ಅಷ್ಟು ಇನ್ಸಿಡೆಂಟ್ಸ್ಗೂ ಕೂಡ ಅರುಣೇ ಕಾರಣ ಅಂತ ಹೇಳಿದ್ರಿಂದ ಆಗಲೇ ಜೈಶಂಕರ್ ಹಾಗೆ ಕಾರ್ತಿಕ್ ಇಬ್ಬರು ಕೂಡ ಅರುಣನ್ನ ಹುಡ್ಕೊಂಡು ಸೀದಾ ಶಿವದಾಸನ್ ಅವ್ರ ಮನೆಗೆ ಬರ್ತಾರೆ. ಆದರೆ ಈಗಲೂ ಕೂಡ ಶಿವದಾಸನ್ ನನ್ನ ಮಗ ಅರುಣ್ ಫಾರಿನ್ಗೆ ಹೋಗಿದ್ದ, ಅವನಲ್ಲೇ ಸತ್ತೋದ ಅನ್ನೋ ಸುಳ್ಳುನೇ ಹೇಳ್ತಾ ಇದ್ದದನ್ನ ಕೇಳಿಸ್ಕೊಂಡಂತ ಜೈಶಂಕರ್ ಹಾಗೆ ಕಾರ್ತಿಕ್ ಇಬ್ರು ಕೂಡ ಶಿವದಾಸನ್ಗೆ ಎರಡು ಬಿಟ್ಟು ಸತ್ಯ ಬೊಗಳು ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದನೆ ಶಿವದಾಸನ್ ಇವರಿಬ್ರಿಗೂ ಒಂದು ರೂಮ್ಗೆ ಕರ್ಕೊಂಡು ಹೋಗೋವಾಗ ಕಾರ್ತಿಕ್ಗೆ ಟೆರಸ್ ಮೇಲೆ ಏನೋ ಸೌಂಡ್ ಆದಂಗೆ ಕೇಳಿಸುತ್ತೆ. ಆ ತಕ್ಷಣ ಕಾರ್ತಿಕ್ ಟೆರಸ್ ಮೇಲೆ ಹೊರಟೋದ್ರೆ ಈ ಕಡೆ ಜೈಶಂಕರ್ ಶಿವದಾಸನನ್ನ ಫಾಲೋ ಮಾಡ್ಕೊಂಡು ಆ ರೂಮಿಗೆ ಬರ್ತಾರೆ. ಈಗ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಆಲ್ರೆಡಿ ಅರುಣ್ ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ನಮ್ಗಿಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ. ಅರುಣ್ ಹಾಗೆ ಸಿಂಟೋ ಇಬ್ರು ಕೂಡ ಮೊದಲಿಂದನೂ ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ಅದ್ರ ಜೊತೆಗೆ ಇನ್ನು 3-4 ಜನ ಹುಡುಗರು ಎಲ್ಲರೂ ಕೂಡ ಟೂರಿಸ್ಟ್ ಪ್ಲೇಸಿಗೆ ಬಂದಿರ್ತಾರೆ. ಇವ್ರಗಳ ಜೊತೆನೆ ಅರುಣ್ ಪ್ರೀತಿಸ್ತಾ ಇದ್ದಂಥ ಹುಡುಗಿನೂ ಕೂಡ ಬಂದಿರ್ತಾಳೆ. ಅಲ್ಲೇ ಇದ್ದಂಥ ಒಬ್ಬ ಪೊಲೀಸ್ ಆ ಹುಡುಗಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ರಿಂದ ಅರುಣ್ ಆ ಪೊಲೀಸಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ಬಂದಂಥ ಜೈಶಂಕರ್ ಪೊಲೀಸ್ ಮೇಲೆ ಹಲ್ಲೆ ಮಾಡ್ತಿದ್ದಂಥ ಅಷ್ಟು ಹುಡುಗರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅರುಣ್ಗೂ ಕೂಡ ತುಂಬಾನೇ ಹೊಡಿತಾ ಇರ್ತಾರೆ. ಪೊಲೀಸ್ಗೆ ಹೊಡೆಯೋ ಅಂತ ಧೈರ್ಯನ ನಿನಗೆ, ಅದು ಕೂಡ ಪೊಲೀಸ್ ಮಗನಾಗಿ ಅಂತ ಹೊಡಿತಾ ಇರುವಾಗ್ಲೇ ಅಲ್ಲಿಗೆ ಬಂದಂಥ ಶಿವದಾಸನ್ ಅದನ್ನು ತಡೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದರೆ ಜೈಶಂಕರ್ ನೀನೇನಾದರೂ ನಿನ್ನ ಮಗನಿಗೆ ಹೊಡಿದೇ ಇದ್ರೆ ನಾನು ನಿನ್ನ ಮಗನ ಜೈಲಿಗೆ ಕಳಿಸ್ಬೇಕಾಗತ್ತೆ ಅಂತ ಹೆದರಿಸಿದ್ರಿಂದ ಬೇರೆ ದಾರಿ ಇಲ್ದನೆ ಶಿವದಾಸನ್ ಅವ್ರ ಮಗ ಅಂತನೂ ನೋಡ್ದೇ ತುಂಬ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಇನ್ಸಿಡೆಂಟಿಂದ ಅಪ್ಪ ಮಗ ಇಬ್ರಿಗೂ ಕೂಡ ಜೈಶಂಕರ್ ಅಂದರೆ ತುಂಬಾನೇ ಕೋಪ ಬರುತ್ತೆ. ಫೈನಲಿ ಶಿವದಾಸನ್ ಅವ್ರ ಮಗನಿಗೆ ಹೊಡೆದಿದ್ರಿಂದ ಶಿವದಾಸನ್ ಮಗ ಅರುಣ್ ಮೇಲೆ ಯಾವುದೇ ರೀತಿಯ ಕೇಸ್ ಬರ್ದನೆ ಅರುಣ್ ಹಾಗೇನೆ ಅವ್ರ ಲವರ್ ಇಬ್ರು ಕೂಡ ಬಿಟ್ಟು ಕಳಿಸ್ತಾರೆ. ಮನೆಗೆ ಬಂದಂತ ಅರುಣ್ ಅವ್ರ ತಂದೆ ಯೂನಿಫಾರ್ಮ್ನ ಸುಟ್ಟಾಕ್ತಾ ಇರ್ತಾನೆ. ಅರುಣ್ ತಾಯಿ ಇಲ್ದಿದ್ ಮಗ ಅಂತ ಶಿವದಾಸನ್ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟಿರ್ತಾರೆ. ಶಿವದಾಸನ್ ಪ್ರೀತಿನೇ ಅರುಣ್ಗೆ ಮುಳುವಾಗಿ ಹೋಗಿರುತ್ತೆ. ಸೊ ಇದನ್ನ ನೋಡಿದಂಥ ಶಿವದಾಸನ್
ಅರುಣ್ ಹತ್ರ ತುಂಬ ಸಾರಿ ಕೇಳ್ತಾರೆ. ಹಾಗೆಯೇ ಇವಾಗ ಜೈಶಂಕರ್ಗೆ ಏನು ಮಾಡೋಣ ಹೇಳು, ಅವನನ್ನು ಸಾಯಿಸ್ಬಿಡೋಣ, ಅವ್ನ ಫ್ಯಾಮಿಲಿನ ಇಲ್ಲ ಅನ್ಸೋಣ, ಏನು ಮಾಡೋಣ ಹೇಳು ಅಂತ ಕೇಳ್ತಿರುವಾಗ ಜೈಶಂಕರ್ ನಂಗೆ ಹೊಡೆದಿದ್ದು ತಪ್ಪಲ್ಲಪ್ಪ, ನನ್ನ ಹುಡುಗಿ ಮುಂದೆ ನೀನು ಹೊಡೆದಿಯಲ್ಲ ಅದು ತಪ್ಪು ಅಂತ ಹೇಳಿ ಅರುಣ್ ಅಂತೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಈ ಕಡೆ ಶಿವದಾಸನ್ ಕೂಡ ಆಫೀಸ್ನಲ್ಲಿ ಸರಿಯಾಗಿ ಡ್ಯೂಟಿ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಇದೇ ಬೇಜಾರಿನಲ್ಲಿ ಒಂದು ದಿವಸ ಮನೆಗೆ ಬಂದಂಥ ಶಿವದಾಸನ್ಗೆ ಒಂದು ಶಾಕಿಂಗ್ ವಿಷಯನೇ ರಿವೀಲ್ ಆಗುತ್ತೆ. ಆಲ್ರೆಡಿ ಅರುಣ್ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರ್ತಾನೆ. ಹಾಗೆಯೇ ಅರುಣ್ ಸತ್ತಿದ್ದಾನೆ ಅನ್ನೋ ವಿಷಯನ ಶಿವದಾಸನ್ ಆಚೆ ಎಲ್ಲೂ ಕೂಡ ಹೇಳ್ದಾನೆ ಮಗನ ಹಾಲ್ನಲ್ಲೇ ಹೂತಾಕ್ತಾನೆ. ಈಗ ಪ್ರೆಸೆಂಟ್ ಸೀನ್ನಲ್ಲಿ ಇವರೆಲ್ಲರ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಈ ಫೈಟಿಂಗ್ನಲ್ಲಿ ಬೆನ್ನಿನೂ ಕೂಡ ಶಿವದಾಸನ್ನೇ ಅವ್ರ ಮನೆಯಲ್ಲೇ ಔಸಿಟ್ಟಿದ್ದಾನೆ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಶಿವದಾಸನ್ ಚೆನ್ನಾಗಿ ಒದೆ ತಿಂದು ಯಾವ ರೀತಿ ಪ್ಲ್ಯಾನ್ ಮಾಡ್ದ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಶಿವದಾಸನ್ ತನ್ನ ಮಗ ಸತ್ತಿದ್ದು ಜೈಶಂಕರ್ ಇಂದಾನೆ ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಹೇಗಾದರೂ ಸರಿ ಜೈಶಂಕರ್ ವಿರುದ್ಧ ರಿವೆಂಜ್ ತಗೊಳ್ಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಪ್ಲ್ಯಾನಿನ ಮೊದಲನೇ ಮೆಟ್ಲಾಗಿ ಜೈಶಂಕರ್ ಅವ್ರ ವೈಫ್ ಸುನೀತಾನ ಜೋಶ್ ಬಂದು ಹೊಡೆದಾಕಿದ್ರಿಂದ ಸುನೀತಾ ಹಾಸ್ಪಿಟಲೈಸ್ ಆಗ್ತಾರೆ. ಹಾಗೆಯೇ ಜೋಶ್ ಜೈಲಿಗೆ ಹೋಗ್ತಾರೆ. ಜೋಶ್ ಅವ್ರ ವೈಫಿಗೆ ಫೋನ್ ಮಾಡಿ ಶಿವದಾಸನ್ ಅವರೇ ಹೇಳಿದ್ರಿಂದ ನಾನು ಸುನೀತಾನ ಸಾಯಿಸಕ್ಕೆ ಟ್ರೈ ಮಾಡಿದ್ದು ಅಂತ ಹೇಳಿಬಿಟ್ಟಿರ್ತಾರೆ. ಈ ವಿಷಯ ಶಿವದಾಸನ್ ಅವರಿಗೆ ಗೊತ್ತಾಗಿದ್ರಿಂದ ಯಾಕೆ ನಿನ್ನ ಹೆಂಡ್ತಿಗೆ ನನ್ನ ಬಗ್ಗೆ ಹೇಳಿದೆ ಅಂತ ವಿಚಾರಿಸೋವಾಗ ನೀವು ನನಗೇನಾದರೂ ಮಾಡಿಬಿಟ್ರೆ ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಸೊ ಜೋಶ್ ಕೊಟ್ಟಂಥ ಮಾತನ್ನು ತಪ್ಪಿದ್ರಿಂದ ಅಷ್ಟು ಮಾತ್ರ ಅಲ್ಲದೆ ಪ್ರತಿ ಸಲನೂ ಕೂಡ ತುಂಬ ದುಡ್ಡು ಕೇಳ್ತಾ ಇದ್ದಿದ್ರಿಂದ ಬೇರೆ ದಾರಿ ಇಲ್ದೇ ಜೈಶಂಕರ್ನ ರಮ್ಯಾ 4:15 ಅಷ್ಟರಲ್ಲಿ ಮೀಟ್ ಮಾಡಿರ್ತಾರೆ. ಅವತ್ತಿನ ದಿವಸ ಸಂಜೆನೆ 6 ಗಂಟೆ ಅಷ್ಟರಲ್ಲಿ ಸಿಂಟೋ ರಮ್ಯನ್ ಮನೆಗೆ ಬಂದು ಜೈಶಂಕರ್ ಅವರು ನಿಮ್ಮನ್ನು ಮೀಟ್ ಮಾಡಲಿಕ್ಕೋಸ್ಕರ ಕರಿತಾ ಇದ್ದಾರೆ ಅಂತ ಹೇಳಿ ವಾಪಸ್ ಜೈಶಂಕರ್ ಅವ್ರ ಮನೆಗೆ ಬಂದು ರಮ್ಯನ್ ಮೊಬೈಲಿಂದನೇ ಫೋನ್ ಮಾಡಿದ್ರಿಂದ ಫೋನ್ ಲೊಕೇಶನ್ ಕೂಡ ಜೈಶಂಕರ್ ಅವ್ರ ಮನೆ ಹತ್ರನೇ ಇದೆ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದಾದಮೇಲೆ ಮನೆಯಲ್ಲಿ ಜೈಶಂಕರ್ ಇಲ್ಲ ಅಂತ ಗೊತ್ತಾಗಿದ್ರಿಂದ ಸೀದಾ ರಮ್ಯನ್ ಕರ್ಕೊಂಡು ಶಿವದಾಸನ್ ಅವ್ರ ಮನೆಗೆ ಬರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಒಳಗಡೆನೆ ಜೈಶಂಕರ್ ಇದ್ದಾರೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಒಳಗಡೆ ಬಂದಂಥ ರಮ್ಯನ್ ಮೇಲೆ ಶಿವದಾಸನ್ ಹಾಗೆ ಶಿವದಾಸನ್ ಜೊತೆ ಇದ್ದಂಥ ವ್ಯಕ್ತಿ ಇಬ್ಬರು ಸೇರ್ಕೊಂಡು ಹೊಡೆದು ಮೂಟೆ ಕಟ್ಟಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕ್ರೈನ್ ಮುಖಾಂತರ ಜೈಶಂಕರ್ ಅವ್ರ ಮನೆ ಟೆರೆಸ್ ಮೇಲೆ ಹಾಕಿ ಬಂದಿರ್ತಾರೆ. ಸೊ ಇದಾದ್ಮೇಲೆ ರಮ್ಯನ್ ಮಗು ಇನ್ನೂ ಕೂಡ ಸಿಂಟೋ ಹತ್ರನೇ ಇರುತ್ತೆ. ಯಾವಾಗಲೂ ಕೂಡ ರಮ್ಯನ್ ಮಗು ಅಮ್ಮ ಅಮ್ಮ ಅಂತ ಹೇಳಿ ಅಳ್ತಾ ಇದ್ದಿದ್ರಿಂದ ಸಿಂಟೋಗೆ ಅದನ್ನ ಕೇಳಿಸ್ಕೊಳಕ್ಕಾಗ್ದೇ ವಾಪಸ್ ಆ ಮಗುನ ಅವ್ರ ಮನೆ ಹತ್ರನೇ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ. ಈ ವಿಷಯ ಶಿವದಾಸನ್ ಹತ್ರ ಹೇಳಿ ನನಗಿನ್ನೂ ಕೂಡ ಒಂದು 5-6 ಲಕ್ಷನಾದರೂ ಬೇಕು, ಆದಷ್ಟು ಬೇಗ ನೀವು ಆ ದುಡ್ಡನ್ನ ಕೊಟ್ಟರೆ ನಾನು ಈ ಊರನ್ನೇ ಬಿಟ್ಟು ಹೊರಟೋಗ್ತೀನಿ ಅಂತ ಹೇಳೋದನ್ನ ಕೇಳಿಸ್ಕೊಂಡಂತ ಶಿವದಾಸನ್ ಇನ್ನೂ ಕೂಡ ದುಡ್ಡು ಅಂದರೆ ಎಲ್ಲಿಂದನೋ ಕೊಡಲಿ ಅಂತ ಹೇಳ್ತಾರೆ. ನೀವೀಗೇನಾದರೂ ದುಡ್ಡು ಕೊಡದೇ ಇದ್ರೆ ನಾನು ಪೊಲೀಸ್ನವ್ರಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರಿಂದ ಶಿವದಾಸನ್ ನನ್ನ ಹತ್ರ ಸ್ವಲ್ಪ ಒಡವೆ ಇದೆ ಅದನ್ನ ಕೊಡ್ತೀನಿ ಅಂತ ಹೇಳಿ ಸಿಂಟೋನು ಕೂಡ ಸಾಯಿಸಿ ಆ ಬಾಡಿನ ತಗೊಂಡು ಬಂದು ಕಾರ್ತಿಕ್ ಮನೆಯಲ್ಲಿ ಹಾಕಿರ್ತಾರೆ ಅನ್ನೋ ವಿಷಯ ನಮ್ಗೆ ಇವಾಗ ಗೊತ್ತಾಗುತ್ತೆ. ಶಿವದಾಸನ್ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ರು ಅಂತಂದ್ರೆ ಕಾನ್ಸ್ಟೇಬಲ್ ರಘು ಮನೆ ಮುಂದೆ ತುಕ್ಕಿಡ್ ನಿಂತಿರೋ ಅಂತ ಆಟೋ ರಿಕ್ಷಾ ನಂಬರ್ನು ಕೂಡ ಅವ್ರು ಉಪಯೋಗಿಸ್ಕೊಂಡಿದ್ರು. ಮಗನ ಆತ್ಮಹತ್ಯೆ ವಿಷಯನ ಯಾಕೆ ಮುಚ್ಚಿಟ್ಟೆ ಅಂತ DYSP ಕೇಳೋವಾಗ ಆಗ ನನ್ಗೆ ತೋಚಿದ್ದಿದೊಂದು ಮಾತ್ರ ಅಂತ ಹೇಳಿರ್ತಾರೆ. ಪೆನ್ನಿ ಮೊಬೈಲ್ ಲಾಸ್ಟ್ ಲೊಕೇಶನ್ ಹಿಡಿದು ಪೊಲೀಸ್ನವರು ಬರ್ಬೋದು ಅಂತ ಶಿವದಾಸನ್ಗೆ ಅನುಮಾನ ಬಂದಿದ್ರಿಂದ ಸಿಂಪತಿಗೋಸ್ಕರ ತನ್ನ ಮಗನೇ ಸತ್ತೋದ ಅಂತ ಹೇಳಿ ಹೊಸ ಆಟನ ಶುರು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಇವಾಗ ಮಗನ್ ಬಾಡಿ ಕೂಡ ತೆಗೆಸಿ ಅದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಪ್ಸಿರ್ತಾರೆ. ಸೊ ಪ್ರೆಸೆಂಟ್ ಸೀನ್ ನಲ್ಲಿ ಇವಾಗ ಶಿವದಾಸನನ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಇಷ್ಟು ಸ್ಟೋರಿ ಹೇಳಿ ಮುಗಿಸಿದಂಥ DYSP ಪೊಲೀಸರಲ್ಲಿ ಒಬ್ಬ ಕ್ರಿಮಿನಲ್ ಪೊಲೀಸರಲ್ಲಿ ಬೇಟೆಯಾಡಿದಂಥ ಈ ಕೇಸ್ ಸ್ಟೋರಿ ಇಲ್ಲಿಗೆ ಮುಗಿಲಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಈ ಸ್ಟೋರಿನಲ್ಲಿ ಗಮನಕ್ಕೆ ಬರದೇ ಇರೋವಂಥ ಒಬ್ಬ ಮನುಷ್ಯನ ಬಗ್ಗೆ ಕೆಲವು ಬಹಿರಂಗಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ಕೊಂಡಿರ್ತಾರೆ. ಅಷ್ಟರೊಳಗಾಗ್ಲೇ DYSPನೂ ಒಬ್ಬ ಅನಾಮಿಕ ಶೂಟ್ ಮಾಡಿ ಸಾಯಿಸಿದ್ದಾರೆ ಅನ್ನೋ ವಿಷಯ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ರಮ್ಯಾನ್ ಕೊಲೆ ಕೇಸ್ನಲ್ಲಿ ಇನ್ನೂ ಕೂಡ ಬಹಿರಂಗ ಆಗದೆ ಇರುವಂತ ಎಷ್ಟೋ ಜನಗಳಿದ್ದಾರೆ ಅಂತ. ಈಗ ಕೊಲೆ ಆಗಿರುವಂತ ರಿಟೈರ್ಡ್ DYSP ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರ್ತಾ ಇರೋದು ಬೇರೆ ಯಾರು ಅಲ್ಲ, ಜೈಶಂಕರ್ ಹಾಗೆ ಕಾರ್ತಿಕ್. ಇವರಿಬ್ರು ಕೂಡ ಮತ್ತೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮೂವಿ ಎಂಡಿಂಗ್ ಸೀನ್ ನಲ್ಲಿ ಕಾಣಿಸೋ ಅಂತ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಕೇಡಿನ ವಿಲನ್ನ ಅದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ತಲೈವನ್ ಪಾರ್ಟ್ 2ಗೋಸ್ಕರ ನಾವು ವೇಟ್ ಮಾಡಲೇಬೇಕು. ಇಲ್ಲಿವರೆಗೂ ನೀವು ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಎಂಟರ್ಟೈನ್ ಆಗಿರ್ತೀರಾ. ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಏನು ಹಾಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಹಾಗೆಲ್ಲ ಹೋಗೋ ಹಾಗಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗಾದ್ರೂ ಒಬ್ರಿಗಾದ್ರೂ ಸರಿ ಇಬ್ಬರಿಗಾದ್ರೂ ಸರಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾನೇ ಇಂಪಾರ್ಟೆಂಟು. ಇಂಥದ್ದೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.